ಅಮ್ಮ, ಅವ್ರ ಬಗ್ಗೆ ಗೊತ್ತಿರೋರು ಯಾರು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಿಲ್ಲ. ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಅವ್ರ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡಿರೋರು, ಅಂದ್ರೆ ನಿನ್ನಂತವ್ರು. ಈ ರಾಜ್ಯದಲ್ಲಿ ವೀರೇಂದ್ರ ಸರ್ ದೇಸಾಯಿ ಅಂದ್ರೆ ಒಂದು ಘನತೆ, ಗೌರವ ಇದೆ. ಅವ್ರ ಒಳ್ಳೆತನನ ಕೋಟ್ಯಾಂತರ ಜನ ಆಡಿ ಕೊಂಡಾಡ್ತಾರೆ. ಅದ್ರಲ್ಲಿ ನಾನು ಒಬ್ಳು. ತಲೆ ಕೆಟ್ಟಿದೆ ನಿನಗೆ ಅಲ್ವೇ? ಅವನ ಮಗಳಿಂದಾನೇ ನಿನ್ ಜೀವನ ಹಾಳಾಗಿತ್ತು, ಆದ್ರೂ ಅವನ್ನೇ ವಹಿಸ್ಕೊಂಡ್ ಬರ್ತಿದ್ಯಲ್ಲ. ಹಾಗೆಲ್ಲ ಏನು ಇಲ್ಲ ಅಮ್ಮ. ಅಷ್ಟಕ್ಕೂ ನನ್ನ ಜೀವನ ಏನ್ ಹಾಳಾಗಿಲ್ಲ. ಪ್ರೀತಿ ಅನ್ನೋ ಭ್ರಮೆಲಿದ್ದೆ, ಆದ್ರೆ ನಿಜವಾದ ಪ್ರೀತಿಗೆ ಈಗ ಬೆಲೆ ಸಿಕ್ಕಿದೆ. ಅದನ್ನ ನೋಡ್ಕೊಂಡೆ ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನೇ ಸಂತೋಷವಾಗಿರ್ಬೇಕಾರೆ ನಿಂದೇನಮ್ಮ? ಶಿವಲ್ಲಿ ನಿನ್ಗಿನ್ನು ಚಿಕ್ಕ ವಯಸ್ಸು, ಅನುಭವ ಸಾಲದು. ಯಾರ್ಯಾರು ಹೇಗೆ ಅಂತ ನಿನಗೆ ಅರ್ಥ ಆಗೋದಿಲ್ಲ. ಅವ್ರು ಯಾವತ್ತಿದ್ರೂ ನಮ್ಮ ಶತ್ರುಗಳೇ, ನೆನ್ಪಿಟ್ಕೋ. ಲೇ ಇಂದ್ರ, ಅವ್ರು ಹೇಗೆ ನಮ್ಮ ಶತ್ರುಗಳಾಗ್ತಾಳೆ? ವಯಸ್ಸಲ್ಲಿ ಚಿಕ್ಕವಳಾದ್ರೂ ಕೂಡ ನನ್ನ ಮಗಳು ಒಳ್ಳೆ ಮಾತುಗಳನ್ನೇ ಹೇಳ್ತಿದ್ದಾಳೆ. ನೋಡೇ, ವಯಸ್ಸಾಗ್ತಾ ಆಗ್ತಾ ಸಂಸ್ಕಾರ, ವಿನಯವಂತಿಕೆ ಬರಬೇಕೇ ಹೊರತು ಈ ಸೇಡು, ಕೋಪ, ದ್ವೇಷ ಎಲ್ಲ ಬರಬಾರ್ದು ಕಣೆ. ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ, ಜೀವನಕ್ಕೂ ಒಳ್ಳೇದಲ್ಲ. ತಿಳ್ಕೊ. ಸರಿಯಾಗಿದೆ. ತಪ್ಪು ಮಾಡಿದವರು ಇಲ್ಲಿ ಬುದ್ಧಿ ಹೇಳ್ತಾ ಇರೋದು ನನಗೆ. ನೀವ್ ಯಾರು ಏನಾದ್ರೂ ಅನ್ಕೊಳ್ಳಿ, ಸುಬ್ಬು ಮನೆಯವರು ಒಬ್ಬೊಬ್ಬರಾಗಿ ಹೀಗೆ ಮಣ್ಣು ಮುಕ್ತಾ ಇದ್ರೆ ನನಗಂತೂ ಪರಮಾನಂದ. ಹಬ್ಬ ಮಾಡ್ತೀನಿ. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಬಯಸೋದು, ಇನ್ನೊಬ್ರು ಬಿದ್ದಾಗ ಆಡ್ಕೊಳ್ಳೋದು, ಇದೆಲ್ಲ ತಪ್ಪು ಕಣೆ. ನಾಳೆ ದಿನ ಅದೇ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ನಮ್ಮನ್ನ ನೋಡ್ ನಗೋರು 100 ಜನ ಜಾಸ್ತಿ ಆಗ್ತಾರೆ. ತಿಳ್ಕೊ. ನನಗೆ ಯಾಕ್ರಿ ಅಂತ ಪರಿಸ್ಥಿತಿ ಬರುತ್ತೆ? ನಾನ್ ಯಾವತ್ತೂ ಮಹಾರಾಣಿನೇ, ಮಹಾರಾಜನ್ ಮದುವೆ ಆಗ್ಲಿಲ್ಲ ಅಷ್ಟೇ. ನಾನ್ ಸಂತೋಷವಾಗಿದ್ದೀನಿ, ಬಿಟ್ಬಿಡಿ ನನ್ನ. ಹೇ, ಇವತ್ತು ಹಬ್ಬದ ಅಡ್ಗೆ ಆಗ್ಬೇಕು. ಪಾಯಸ ಮಾಡು. ಆ ಮಿನಿಸ್ಟರ್ ನಾಳೆ ಜೈಲಿಗೆ ಹೋದ್ರೆ 4 ಜನ ಊಟ ಹಾಕ್ತೇನೆ.